ಇಷ್ಟು ದಿನ ಧನುಸ್ಸು ರಾಶಿಯವರು ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ವೇದನೆಗೆ ತೆರೆಬೀಳುವ ಅದ್ಭುತ ಸಮಯ ಇದಾಗಿದೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಧನುಸ್ಸು ರಾಶಿಯವರಿಗೆ ಬರಲಿರುವ ಜುಲೈ 25ರಿಂದ 30ರವರೆಗೆ ನಡೆಯಲಿರುವ ಸಂಚಲನಾತ್ಮಕ ಬದಲಾವಣೆಗಳ ಬಗ್ಗೆ, ಹಾಗೆಯೇ ದೈವಿಕ ಸಂಕೇತಗಳು ಮತ್ತು ರಹಸ್ಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಹೊಸದಾಗಿ ನಮ್ಮ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಚಾನೆಲ್ ನೋಡುತ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಸಪೋರ್ಟ್ ಮಾಡಿ. ಗ್ರಹಗಳ ಸಂಚಾರವು ಮಾನವ ಜೀವನದ ಮೇಲೆ ಬೀರುವ ವಿಶೇಷ ಪ್ರಭಾವದ ಪ್ರಕಾರ ಈ ಜುಲೈ ತಿಂಗಳಿಡೀ ಮಂಗಳ ಗ್ರಹವು ನಿಮಗೆ ಒಬ್ಬ ಸೈನ್ಯಾಧ್ಯಕ್ಷನಂತೆ ಬೆಂಬಲವಾಗಿ ನಿಂತು ಆಫೀಸಿನಲ್ಲಿ ಆಗಲಿ ಅಥವಾ ಹೊರಗಡೆ ಆಗಲಿ ನಿಮ್ಮ ವಿರುದ್ಧ ಸಂಚು ಮಾಡುವವರ ಆಟವನ್ನು ಕಟ್ಟಿಹಾಕುತ್ತಿದ್ದಾನೆ. ಸಾಲದ ಬಾಧೆಗಳಿಂದ ಹೊರಬರಲು ಸ್ಪಷ್ಟವಾದ ಮಾರ್ಗವು ಕಾಣಿಸಲಿದೆ. ಹಾಗೆಯೇ ಗುರು ಮತ್ತು ಸೂರ್ಯರ ಶಕ್ತಿಶಾಲಿ ಸೇರುವಿಕೆಯಿಂದ ಉಂಟಾಗುತ್ತಿರುವ ಗುರು ಆದಿತ್ಯ ರಾಜಯೋಗ ದ ಪ್ರಭಾವದಿಂದ ನಿಮಗೆ ಬರಬೇಕಾಗಿದ್ದ ಹಳೆಯ ಬಾಕಿ ಹಣ ಅಥವಾ ಇನ್ಶೂರೆನ್ಸ್ ಹಣ ಒಂದೇ ₹1 ಕಡಿಮೆಯಾಗದಂತೆ ಅಕಸ್ಮಾತ್ತಾಗಿ ಕೈ ಸೇರಲಿದೆ. ಪ್ರತಿಯೊಂದು ಕಷ್ಟದಲ್ಲೂ ದೇವರ ಸಹಾಯ ಸ್ಪಷ್ಟವಾಗಿ ಕಾಣಿಸುತ್ತದೆ. ಕೋರ್ಟ್ ವ್ಯವಹಾರಗಳಲ್ಲಿ ಅನುಕೂಲತೆ ದೊರೆತು ಆದಾಯದ ಮೂಲಗಳು ವಿಪರೀತವಾಗಿ ಹೆಚ್ಚಾಗಲಿವೆ. ಇನ್ನೊಂದೆಡೆ ಕೇತು ಗ್ರಹದ ಕಾರಣದಿಂದ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಿರುವ ಜೀವನದಲ್ಲಿ ಎಷ್ಟೋ ಕಾಲದಿಂದ ಕಾಯುತ್ತಿದ್ದ ಅದೃಷ್ಟ ನಿಮ್ಮ ಬಾಗಿಲು ತಟ್ಟಿದರೂ, ಅಕಸ್ಮಾತ್ತಾಗಿ ಒಳ್ಳೆಯದು ನಡೆಯುತ್ತಿದ್ದರೂ, ನಿಜವಾಗಿಯೂ ಈ ಅದೃಷ್ಟ ನನಗೆ ದಕ್ಕಿದೆಯಾ, ನನಗೆ ಅಷ್ಟೊಂದು ಅದೃಷ್ಟ ಇರಲು ಅರ್ಹತೆ ಇದೆಯಾ ಎಂದು ನಿಮ್ಮಲ್ಲೇ ನೀವು ಶಂಕಿಸುವ ಒಂದು ರೀತಿಯ ಆತ್ಮನ್ಯೂನತಾ ಭಾವನೆ ಈ ಅವಧಿಯಲ್ಲಿ ನಿಮ್ಮನ್ನು ಕಾಡುತ್ತಿರುತ್ತದೆ. ಎಷ್ಟೇ ಯಶಸ್ಸು ಕಣ್ಣ ಮುಂದೆ ಕಾಣಿಸುತ್ತಿದ್ದರೂ ಅದನ್ನು ಪೂರ್ತಿಯಾಗಿ ಆನಂದಿಸಲು ಸಾಧ್ಯವಾಗದಿರಲು ನಿಮ್ಮ ಜಾತಕದಲ್ಲಿರುವ ಕೇತುವಿನ ಪ್ರಭಾವವೇ ಕಾರಣ. ಇದರಿಂದಾಗಿ ಹೊರಗಡೆ ಎಲ್ಲವೂ ಚೆನ್ನಾಗಿದೆ ಎಂದು ಕಂಡರೂ ಅಂತರಂಗದಲ್ಲಿ ಏನೋ ತಿಳಿಯದ ಅಭದ್ರತಾ ಭಾವನೆ ಮತ್ತು ಗೊಂದಲ ತುಂಬಿರುತ್ತವೆ. ಹಾಗೆಯೇ ಈ ಸಮಯದಲ್ಲಿ ತಂದೆಯೊಂದಿಗೆ ಅಥವಾ ಕುಟುಂಬದ ಹಿರಿಯರೊಂದಿಗೆ ಯಾವುದೇ ದೊಡ್ಡ ಜಗಳಗಳು ಬರದಿದ್ದರೂ ಒಂದು ರೀತಿಯ ಮೌನ ಯುದ್ಧ ಅಥವಾ ಭಾವನಾತ್ಮಕ ಅಂತರ ನಡೆಯುತ್ತಿರುತ್ತದೆ. ಎದುರಿನವರು ನಿಮ್ಮೊಂದಿಗೆ ಸಹಜವಾಗಿ ಸಾಮಾನ್ಯವಾಗಿಯೇ ಇದ್ದರೂ ನಿಮ್ಮ ಮನಸ್ಸು ಮಾತ್ರ ಏನೋ ಒಂದು ಅರ್ಥವಾಗದ ಆಲೋಚನೆಗಳಿಂದ ಸತಮತಗೊಳ್ಳುತ್ತಿರುತ್ತದೆ. ಆದ್ದರಿಂದ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಕೇತು ತರುವ ಈ ಸಣ್ಣ ಭ್ರಮೆಗಳನ್ನು ಮೀರಿ ದೈವಬಲದಿಂದ ಮುನ್ನಡೆದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸುತ್ತವೆ. ಹಣದ ಸಮಸ್ಯೆ ಎಂಬುದು ನಿಮ್ಮನ್ನು ಕಳೆದ ಕೆಲವು ವರ್ಷಗಳಿಂದ ಪೀಡಿಸುತ್ತಿದೆ. ಒಂದು ಕೈಯಲ್ಲಿ ಹಣ ಬರುತ್ತಿದ್ದರೆ ಇನ್ನೊಂದು ಕೈಯಲ್ಲಿ ಖರ್ಚುಗಳು ಸಿದ್ಧವಾಗಿರುತ್ತವೆ. ಜಗತ್ತಿನಲ್ಲಿ ಎಲ್ಲರಿಗೂ ಕಷ್ಟಗಳಿರುತ್ತವೆ, ಆದರೆ ನಿಮ್ಮ ವಿಷಯದಲ್ಲಿ ಮಾತ್ರ ಸಂತೋಷ ಬರಲು ಏಕೋ ಗೊತ್ತಿಲ್ಲ. ಕುಜ ಅಥವಾ ಶನಿಯ ಪ್ರಭಾವದಿಂದ ಕೆಲವು ತಡೆಗಳು ಬೀಳುತ್ತಲೇ ಬಂದಿವೆ. ನೀವು ಯಾವುದಾದರೂ ಹೊಸ ವ್ಯಾಪಾರ ಪ್ರಾರಂಭಿಸೋಣ ಎಂದರೂ ಅಥವಾ ಒಳ್ಳೆ ಕೆಲಸ ಮಾಡೋಣ ಎಂದರೂ ಅದು ಮುಂದೆ ಸಾಗುವುದಿಲ್ಲ. ಒಂದು ವೇಳೆ ಆ ಕೆಲಸ ಪೂರ್ಣಗೊಳ್ಳುತ್ತದೆ ಎನ್ನುವಷ್ಟರಲ್ಲಿ ಕೊನೆಯ ನಿಮಿಷದಲ್ಲಿ ಅಡೆತಡೆಗಳು ಬರುತ್ತವೆ. ಆದರೆ ಗುರು ಮತ್ತು ಸೂರ್ಯರ ಅನುಗ್ರಹದಿಂದ ನಿಮ್ಮ ಜಾತಕ ಸಂಪೂರ್ಣವಾಗಿ ಬದಲಾಗುವ ಅದ್ಭುತ ಅವಕಾಶ ಬಂದಿದೆ. ಎಷ್ಟೋ ದಿನಗಳಿಂದ ನಿಮ್ಮನ್ನು ಕೀಳಾಗಿ ಮಾತನಾಡಿದವರು, ನಿಮ್ಮ ದಾರಿಯಲ್ಲಿ ಅಡೆತಡೆಗಳನ್ನು ಸೃಷ್ಟಿಸಿದವರು ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ಹಿಂದೆ ಸರಿಯಲೇಬೇಕಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಕೊಡದವರೇ ನಾಳೆ ನಿಮ್ಮ ಮುಂದೆ ತಲೆಬಾಗುವ ದಿನಗಳು ಹತ್ತಿರದಲ್ಲಿವೆ. ಬರಲಿರುವ ದಿನಗಳಲ್ಲಿ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ಕಳೆಕಟ್ಟುತ್ತದೆ. ನೀವು ಎಣಿಸಲಾಗದಷ್ಟು ಸಂಪಾದಿಸುವುದು ಖಚಿತ. ಸಾಮಾನ್ಯರಾಗಿದ್ದ ನಿಮ್ಮನ್ನು ಭಗವಂತ ಒಬ್ಬ ರಾಜನಂತೆ ಬದಲಾಯಿಸುವ ಅದೃಷ್ಟವನ್ನು ನೀಡುತ್ತಿದ್ದಾನೆ. ಆದ್ದರಿಂದ ಈ ಸುವರ್ಣ ಅವಕಾಶವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳಲಾಗದ ನಿಮ್ಮ ಶತ್ರುಗಳು ಸಹ ಬೆರಗಾಗುವುದು ಖಚಿತ. ಏಕೆಂದರೆ ಈ ಅವಧಿಯಲ್ಲಿ ನೀವು ಒಂದು ವಜ್ರದಂತೆ ನಿಲ್ಲಲಿದ್ದೀರಿ. ನಿಮ್ಮ ಪ್ರತಿಯೊಂದು ಕನಸು, ಪ್ರತಿಯೊಂದು ಆಸೆ ನೆರವೇರುವ ಸಮಯವೂ ಬಂದಿದೆ. ನಿಮ್ಮ ಜೀವನದಲ್ಲಿ ಮಹಾ ಅದ್ಭುತ ನಡೆಯಲಿದೆ. ಜಾತಕ ಚಕ್ರದಲ್ಲಿ ಬರುತ್ತಿರುವ ಈ ಬದಲಾವಣೆಗಳಿಂದ ಎಷ್ಟೋ ದಿನಗಳಿಂದ ನೀವು ಅನುಭವಿಸಿದ ಕಣ್ಣೀರು, ಕಷ್ಟಗಳಿಗೆ ಸಂಪೂರ್ಣವಾಗಿ ಮುಕ್ತಾಯ ಹಾಡಲಿದ್ದೀರಿ. ಸಾಕ್ಷಾತ್ ಪಾರ್ವತಿ ದೇವಿಯ ಅನುಗ್ರಹ ನಿಮ್ಮ ಮೇಲೆ ಪೂರ್ಣವಾಗಿ ಹರಿಯಲಿದೆ. ಇನ್ನು ನೀವು ಅಳುವ ದಿನಗಳು ಹೋಗಿ ಕೇವಲ ಸಂತೋಷದಿಂದ ಹಬ್ಬ ಮಾಡಿಕೊಳ್ಳುವ ದಿನಗಳು ಬಂದಿವೆ. ಹಾಗಾದರೆ ಇಷ್ಟೊಂದು ಮಹಾರಾಜ ಯೋಗವನ್ನು ತರುವ ಆ ಒಂದು ರಹಸ್ಯವೇನು? ಆ ವಸ್ತು ನಿಮ್ಮ ಜೇಬಿನಲ್ಲಿದ್ದರೆ ಧನಪ್ರಾಪ್ತಿ ಹೇಗೆ ಉಂಟಾಗುತ್ತದೆ? ಹಾಗೆಯೇ ಈ ಜುಲೈ 25ರಿಂದ 30ರವರೆಗಿನ ಈ 6 ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ನಡೆಯಲಿರುವ ವಿಚಿತ್ರಗಳ ಬಗ್ಗೆ ಈಗ ವಿವರವಾಗಿ ತಿಳಿದುಕೊಳ್ಳೋಣ. ಕುಜ ಮತ್ತು ಗುರು ಗ್ರಹಗಳ ಅನುಗ್ರಹದಿಂದ ನಿಮ್ಮ ಶತ್ರುಗಳ ಆಟವನ್ನು ಕಟ್ಟಿಹಾಕಿ ಇಷ್ಟು ದಿನ ಕಾಡಿದ ಸಾಲದ ಬಾಧೆಗಳೆಲ್ಲವೂ ತೊಲಗಿ ಹಳೆಯ ಬಾಕಿ ಹಣ ಅಕಸ್ಮಾತ್ತಾಗಿ ಕೈ ಸೇರಲಿದೆ. ಕೇತು ಮತ್ತು ಶನಿಯ ಪ್ರಭಾವದಿಂದ ಸ್ವಲ್ಪ ಮಾನಸಿಕ ಆಲೋಚನೆಗಳು, ಸಣ್ಣಪುಟ್ಟ ಗೃಹ ಸಾಮಾನ್ಯಗಳಿದ್ದರೂ ಸಹ ದೈವಿಕ ರಕ್ಷಣೆಯಿಂದಾಗಿ ಪ್ರತಿಯೊಂದು ಕಷ್ಟದಲ್ಲೂ ನಿಮಗೆ ವಿಜಯ ಸಿಗುತ್ತದೆ. ಇನ್ನು ಈ ದಿನಗಳು ಹಾಗೆಯೇ ನಿಮಗೆ ಬರಲಿರುವ ಅವಕಾಶಗಳು, ಆನಂದಗಳು ಮತ್ತು ಶುಭವಾರ್ತೆಗಳಿಂದ ನಿಮ್ಮ ಜೇಬು ಯಾವಾಗಲೂ ಹಣದಿಂದ ಕಳೆಕಟ್ಟುತ್ತದೆ.
ಆದ್ದರಿಂದ ಈ ಅಪರೂಪದ ಸುವರ್ಣ ಅವಕಾಶವನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಗತಕಾಲವನ್ನು ಒಮ್ಮೆ ಪರಿಶೀಲಿಸಿದರೆ ಜೀವನದಲ್ಲಿ ಏನೋ ಒಂದು ಶುಭವಾರ್ತೆ ಕೇಳಲಿದ್ದೇವೆ ಎಂಬ ಸಂತೋಷ ಬರುವಷ್ಟರಲ್ಲೇ ಅದು ನೀರುಪಾಲಾಗಿ ಹೋಗುತ್ತಿರುತ್ತದೆ. ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಕಳೆದ ಕೆಲವು ಕಾಲದಿಂದ ಉಸಿರುಗಟ್ಟಿಸುತ್ತಿವೆ. ಕೈಗೆ ಹಣ ಬಂದ ತಕ್ಷಣವೇ ನಿರೀಕ್ಷಿಸದ ಖರ್ಚುಗಳು ಬೀಳುತ್ತಿರುತ್ತವೆ. ಪ್ರಪಂಚದಲ್ಲಿ ಎಲ್ಲರಿಗೂ ಕಷ್ಟಗಳು ಸಹಜವೇ, ಆದರೂ ನಿಮ್ಮ ವಿಷಯದಲ್ಲಿ ಮಾತ್ರ ವಿಜಯದ ಸಮಯದಲ್ಲಿ ಅಂದುಕೊಳ್ಳದ ಅಡೆತಡೆಗಳು ಅಡ್ಡಬರುತ್ತವೆ. ನೀವು ಯಾವುದಾದರೂ ನೂತನ ಯೋಜನೆ ಅಥವಾ ಒಳ್ಳೆಯ ಪ್ರಯತ್ನ ಮಾಡೋಣ ಎಂದು ಮುಂದೆ ಹೋದರೆ ಸಾಕು, ಎಲ್ಲೋ ಒಂದು ಕಡೆ ತಡೆಗಳು ಬೀಳುತ್ತಿರುತ್ತವೆ. ಒಂದು ವೇಳೆ ಆ ಕೆಲಸಗಳೆಲ್ಲವೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತಿವೆ ಅನ್ನುವ ಸಮಯದಲ್ಲೇ ಸರಿಯಾಗಿ ಕೊನೆಯ ಗಂಟೆಯಲ್ಲಿ ಸಣ್ಣ ತಪ್ಪಿನಿಂದ ಅಥವಾ ಆಟಂಕದಿಂದ ನಿಂತು ಹೋಗುತ್ತಿರುತ್ತದೆ. ಆದರೆ ಇನ್ಮುಂದೆ ಆ ಕಷ್ಟಗಳೆಲ್ಲವೂ ಸಂಪೂರ್ಣವಾಗಿ ತೊಲಗಿ ಹೋಗಲಿವೆ. ಈಗ ನಾನು ಹೇಳಲಿರುವ ಆ ಸಣ್ಣ ರಹಸ್ಯ ವಸ್ತುವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡರೆ ನಿಮ್ಮ ಹಣೆಬರಹವೇ ಸಂಪೂರ್ಣವಾಗಿ ಬದಲಾಗಿ ಹೋಗುತ್ತದೆ. ಗತಕಾಲದಲ್ಲಿ ನಿಮ್ಮನ್ನು ಕೀಳಾಗಿ ನೋಡಿದವರು, ನಿಮ್ಮ ಪ್ರಯಾಣದಲ್ಲಿ ಮುಳ್ಳುಗಳನ್ನು ಚುಚ್ಚಿದವರೆಲ್ಲರೂ ಈಗ ನಿಮ್ಮ ಬೆಳವಣಿಗೆಯನ್ನು ನೋಡಿ ನಿಶ್ಚೇಷ್ಟಿತರಾಗಬೇಕಾಗುತ್ತದೆ. ಒಮ್ಮೆ ನಿಮ್ಮ ಮಾತಿಗೆ ಬೆಲೆ ಕೊಡದವರೇ ಮುಂಬರುವ ದಿನಗಳಲ್ಲಿ ನಿಮ್ಮ ಹತ್ತಿರ ಬಂದು ತಲೆಬಾಗುವ ಅದ್ಭುತ ಕಾಲ ಬಂದೊದಗಿದೆ. ಹಾಗಾದರೆ ಆ ಅದೃಷ್ಟವನ್ನು ತರುವ ಆ ಒಂದು ವಸ್ತು ಯಾವುದು? ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡರೆ ಮನೆ ಮತ್ತು ಜೇಬು ಯಾವಾಗಲೂ ಸಿರಿ ಸಂಪತ್ತಿನಿಂದ ಹೇಗೆ ಕಳೆಕಟ್ಟುತ್ತವೆ ಎಂಬ ಪೂರ್ಣ ವಿವರಗಳನ್ನು ಈಗ ನಾವು ಕ್ಷುಣ್ಣವಾಗಿ ತಿಳಿದುಕೊಳ್ಳೋಣ. ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವ ಈ ವಿಶೇಷ ಸಮಯದಲ್ಲಿ ನೀವು ಕೆಲವು ಸಣ್ಣಪುಟ್ಟ ಎಚ್ಚರಿಕೆಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ನಿಮ್ಮ ಜೀವನವನ್ನು ಒಂದು ಸರಿ ಹೊಸ ದಿಸೆಗೆ ತಿರುಗಿಸುವ ಒಂದು ಅದ್ಭುತ ಘಟನೆ ಹೇಗಿರಲಿದೆ ಎಂಬುದರ ರಹಸ್ಯವನ್ನು ಈಗ ತಿಳಿದುಕೊಳ್ಳೋಣ. ಮುಂಬರುವ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ನಡೆಯಲಿರುವ ಆ ವಿಚಿತ್ರ ಘಟನೆ ಏನೆಂದರೆ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ ಮತ್ತು ನಾಗದೇವತೆಗಳ ದಿವ್ಯ ಸ್ವರೂಪಕ್ಕೆ ಸಂಬಂಧಿಸಿದ ಸಂಕೇತಗಳು ನಿಮಗೆ ಎದುರಾಗಲಿವೆ. ಹಾಗೆಂದು ನಾಗದೇವತೆಗಳು ನೇರವಾಗಿ ನಿಮ್ಮ ಮನೆಗೆ ಹರಿದುಕೊಂಡು ಬರುತ್ತಾರೆ ಎಂದರ್ಥವಲ್ಲ. ನಿಮಗೆ ಕನಸಿನಲ್ಲಿ ನಾಗದೇವತೆಗಳ ದರ್ಶನವಾಗುವುದು ಅಥವಾ ಯಾರ ಮೂಲಕವಾದರೂ ಅವರ ಬಗ್ಗೆ ಪವಿತ್ರವಾದ ಸುದ್ದಿಯನ್ನು ಕೇಳುವುದು, ಇಲ್ಲವೇ ಅವರ ಬಗ್ಗೆ ಚರ್ಚೆಗಳು ನಿಮ್ಮ ಎದುರು ನಡೆಯುವುದು ಆಕಸ್ಮಿಕವಾಗಿ ನಡೆಯುತ್ತಿರುತ್ತದೆ. ನಿಮ್ಮನ್ನು ದಾರಿದ್ರ್ಯದಿಂದ ವಿಮುಕ್ತಗೊಳಿಸಿ ಒಬ್ಬ ಮಹಾರಾಜನಂತೆ ನಿಲ್ಲಿಸಲು ದೈವಿಕ ಶಕ್ತಿಗಳು ನೀಡುತ್ತಿರುವ ದೊಡ್ಡ ಸಂಕೇತ ಇದಾಗಿದೆ. ಆದ್ದರಿಂದ ಬರಲಿರುವ ದಿನಗಳಲ್ಲಿ ಎಲ್ಲಾದರೂ ನಾಗದೇವತೆಗಳಿಗೆ ಹಾನಿ ಮಾಡುವ ಸ್ಥಳಗಳಿಗೆ ಹೋಗಬೇಡಿ. ಅವುಗಳನ್ನು ಹಿಂಸಿಸುವ ಸಾಹಸವನ್ನು ಮಾಡಬೇಡಿ. ಒಂದು ವೇಳೆ ಹಾಗೆ ಮಾಡಿದರೆ ನಕಾರಾತ್ಮಕ ಫಲಿತಾಂಶಗಳು ಎದುರಾಗುತ್ತವೆ. ಬದಲಾಗಿ ಭಕ್ತಿಯಿಂದ ಆ ದಿವ್ಯ ಸ್ವರೂಪಕ್ಕೆ ನಮಸ್ಕರಿಸಿಕೊಳ್ಳಿ. ಈ ಸಣ್ಣ ಎಚ್ಚರಿಕೆಯನ್ನು ಪಾಲಿಸಿದರೆ ಸಾಕು, ನಿಮ್ಮ ಜಾತಕ ಚಕ್ರ ಸಂಪೂರ್ಣವಾಗಿ ಬದಲಾಗಿ ಎಷ್ಟೋ ದಿನಗಳಿಂದ ನೀವು ಕಂಡ ಪ್ರತಿಯೊಂದು ಕನಸು ನಿಜವಾಗುವ ಅದೃಷ್ಟ ನಿಮ್ಮದಾಗುತ್ತದೆ. ಆದರೆ ನೀವು ಮಾಡಬೇಕಾದ ಮುಖ್ಯವಾದ ಕೆಲಸಗಳು ಇನ್ನೂ ಇವೆ. ಅವುಗಳನ್ನು ಸಹ ತಿಳಿದುಕೊಂಡು ಆಚರಿಸಿ. ದೈವ ಸ್ವರೂಪಿಯಾದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮತ್ತು ನಾಗದೇವತೆಗಳ ಅನುಗ್ರಹ ನಿಮ್ಮೊಂದಿಗೆ ಇರುತ್ತದೆ ಎಂಬ ಸತ್ಯವನ್ನು ಎಂದಿಗೂ ಮರೆಯಬೇಡಿ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಭಕ್ತಿಯಿಂದ ಆರಾಧಿಸುತ್ತಿರುವ ಆ ದೈವಿಕ ಶಕ್ತಿಗಳನ್ನು ನೀವು ಯಾವಾಗಲೂ ಗೌರವಿಸುತ್ತಲೇ ಇರಬೇಕು. ಈ ವಿಷಯ ನಿಮಗೆ ಇಷ್ಟೂ ದಿನ ಸಂಪೂರ್ಣವಾಗಿ ಅರ್ಥವಾಗದಿದ್ದರೂ ಈಗ ತಿಳಿದುಕೊಂಡ ನಂತರ ಆ ದೈವಿಕ ನಿರ್ಧಾರಕ್ಕೆ ಸಂಪೂರ್ಣವಾಗಿ ಬದ್ಧರಾಗಿರಲೇಬೇಕು. ನಿಮ್ಮ ವಿಷಯದಲ್ಲಿ ಕಾಲವು ಕೆಲವು ಅತ್ಯಂತ ಪ್ರಮುಖವಾದ ಮೇಲಿನಿಂದ ಬಂದ ಅದ್ಭುತ ನಿರ್ಧಾರಗಳನ್ನು ಜಾರಿಗೆ ತರಲಿದೆ. ಏಕೆಂದರೆ ನೀವು ಪಟ್ಟ ಕಷ್ಟಕ್ಕೆ ರಾತ್ರಿ ಹಗಲು ಬೆವರು ಹರಿಸಿ ಕಾಯುತ್ತಿದ್ದ ಪ್ರತಿಫಲವನ್ನು ಈಗ ಸ್ವಯಂ ಭಗವಂತನೇ ನಿಮ್ಮ ಮುಂದೆ ತರಲಿದ್ದಾನೆ. ದೇವರು ತಡ ಮಾಡಬಹುದು, ಆದರೆ ಎಂದಿಗೂ ಅನ್ಯಾಯ ಮಾಡುವುದಿಲ್ಲ ಎಂಬ ಗಾದೆಗೆ ತಕ್ಕಂತೆ ನಿಮ್ಮ ಜೀವನದಲ್ಲೂ ಅದೇ ಅದ್ಭುತ ನಡೆಯಲಿದೆ. ನಿಮ್ಮ ಮನೆಯಲ್ಲಿ ನೀವು ಬೆಳಗಿಸುತ್ತಿರುವ ಪ್ರತಿಯೊಂದು ದೀಪ, ನೀವು ಮಾಡುತ್ತಿರುವ ನಿಸ್ವಾರ್ಥ ಸೇವೆಯನ್ನು ದೈವವು ಸ್ವೀಕರಿಸಿ ನಿಮ್ಮ ಅರ್ಹತೆಗೆ ತಕ್ಕ ಯಶಸ್ಸನ್ನು ನಿಮಗೆ ನೀಡಲಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸಲಾಗದ ಶತ್ರುಗಳು ಸಹ ಆಶ್ಚರ್ಯದಿಂದ ಬೆರಗಾಗಬೇಕಾಗುತ್ತದೆ. ಇದೊಂದು ಅತ್ಯುತ್ತಮವಾದ ಅದೃಷ್ಟ. ಒಬ್ಬ ಮಹಾರಾಜನಂತೆ ಬದುಕುವ ಸುವರ್ಣ ಅವಕಾಶವನ್ನು ಭಗವಂತ ನಿಮಗೆ ಪ್ರಸಾದಿಸುತ್ತಿದ್ದಾನೆ. ಕಣ್ಣೀರಿನಿಂದ ಕಳೆದ ಆ ಕತ್ತಲೆಯ ದಿನಗಳು ಸಂಪೂರ್ಣವಾಗಿ ಮುಗಿದು ಇನ್ನು ಕೇವಲ ನಗು, ಹಬ್ಬದ ವಾತಾವರಣ ತುಂಬುವ ಕಾಲ ಬಂದಿದೆ. ಆದರೆ ನಿಮ್ಮ ಜೀವನದಲ್ಲಿ ಪ್ರಸ್ತುತ ಎದುರಾಗುತ್ತಿರುವ ಅತಿ ದೊಡ್ಡ ಸಮಸ್ಯೆ ಏನೆಂದರೆ, ನಿಮ್ಮ ಮನೆಯ ಮಹಾಲಕ್ಷ್ಮಿಯನ್ನು ಮತ್ತು ನಿಮ್ಮ ಕುಲದೇವತೆಯನ್ನು ಶತ್ರುಗಳು ತಮ್ಮ ಕುತಂತ್ರಗಳಿಂದ ಮತ್ತು ತೀವ್ರವಾದ ನರದೃಷ್ಟಿ ಪ್ರಯೋಗಗಳಿಂದ ಕಟ್ಟಿಹಾಕಲು ನೋಡುತ್ತಿದ್ದಾರೆ. ನೀವು ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗದಿರಲು, ಮನೆಗೆ ಹಣ ಬಂದರೂ ನಿಲ್ಲದಿರಲು, ಅನಗತ್ಯ ಖರ್ಚುಗಳು ಹೆಚ್ಚಾಗಲು ಈ ನರದೃಷ್ಟಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವವೇ ಮುಖ್ಯ ಕಾರಣ. ನಿಮ್ಮ ಮನೆಗೆ ಕಾಲಿಡುತ್ತಿದ್ದಂತೆ ಒಂದು ರೀತಿಯ ಅಶಾಂತಿ, ಭಾರವಾದ ವಾತಾವರಣ ನಿರ್ಮಾಣವಾಗುತ್ತಿರುವಂತೆ ನಿಮಗೆ ಸ್ಪಷ್ಟವಾಗಿ ಅನಿಸುತ್ತಿದೆ ಅಲ್ಲವೇ? ಇದಕ್ಕೆ ಕಾರಣ ನಿಮ್ಮ ಸುತ್ತಲೇ ಇರುತ್ತಾ, ನಿಮ್ಮ ಅನ್ನ ತಿನ್ನುತ್ತಾ, ನಿಮ್ಮ ವಿನಾಶವನ್ನು ಬಯಸುವ ಆ ನೀಚ ವ್ಯಕ್ತಿಗಳ ನರದೃಷ್ಟಿ
ಮತ್ತು ಅವರ ಸಂಚುಗಳೇ ಆಗಿದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯ ಹೊಸ್ತಿಲವರೆಗೂ ಬರುತ್ತಿದ್ದರೂ ಅಲ್ಲಿ ಸಂಚು ಹೂಡಿ ಕುಳಿತಿರುವ ಆ ಶತ್ರುಗಳ ದ್ವೇಷ, ನರದೃಷ್ಟಿ ಎಂಬ ನಕಾರಾತ್ಮಕ ಶಕ್ತಿಯಿಂದಾಗಿ ಅಮ್ಮನವರು ಒಳಗೆ ಬಾರದೆ ಹಿಂತಿರುಗಿ ಹೋಗುತ್ತಿದ್ದಾರೆ. ನಿಮ್ಮ ಕುಟುಂಬದ ಸದಸ್ಯರ ಮಧ್ಯೆ ಮನಸ್ತಾಪಗಳನ್ನು ಸೃಷ್ಟಿಸಿ ನಿಮ್ಮ ಮನೆಯ ಶಾಂತಿಯನ್ನು ದೋಚುತ್ತಿದ್ದಾರೆ. ಆದರೆ ಇನ್ಮುಂದೆ ಅವರ ಆಟ ಸಾಗುವುದಿಲ್ಲ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನೀವು ಮಾಡಿದ ತ್ಯಾಗಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಆದ್ದರಿಂದ ನೀವು ಮಾಡಬೇಕಾದ ಮುಖ್ಯವಾದ ಕೆಲಸ ಏನೆಂದರೆ, ಮನೆಯ ಹೊಸ್ತಿಲನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೊಂಡು ಲಕ್ಷ್ಮೀದೇವಿಗೆ ಏಕಾಗ್ರತೆಯಿಂದ ಆಹ್ವಾನ ನೀಡುವುದು. ಅಂದರೆ ಸಾಯಂಕಾಲದ ವೇಳೆಯಲ್ಲಿ ಭಕ್ತಿಯಿಂದ ನಾಮಸ್ಮರಣೆ ಮಾಡುವುದು. ಶತ್ರುಗಳು ಹೂಡಿದ ಆ ನರದೃಷ್ಟಿಯ ಬಂಧನಗಳು ಕತ್ತರಿಸಿ ಹೋಗಬೇಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಕುಲದೇವತೆಯನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ರಕ್ಷಣೆ ಕೇಳಿ. ನಿಮಗೆ ಬೆನ್ನಿಗೆ ಚೂರಿ ಹಾಕುತ್ತಿರುವ ಆ ವ್ಯಕ್ತಿಗಳು ಯಾರೆಂದು ಈ ಅವಧಿಯಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿದು ಹೋಗುತ್ತದೆ. ಅವರನ್ನು ಗುರುತಿಸಿದ ನಂತರ ಜಗಳಕ್ಕೆ ಹೋಗದೆ ಮೌನವಾಗಿ ದೂರವಾಗುವುದೇ ನೀವು ಸಾಧಿಸುವ ಅತಿದೊಡ್ಡ ವಿಜಯ. ಈ ಜುಲೈ 25ರಿಂದ 30ರ ಮಧ್ಯೆ ನೀವು ಮಾಡುವ ಪ್ರತಿಯೊಂದು ಸಣ್ಣ ದೈವಿಕ ಕಾರ್ಯಕ್ಕೂ ಆ ಅದ್ಭುತ ದೈವಾನುಗ್ರಹ ಲಭಿಸಿ ನಿಮ್ಮ ಜೀವನ ಮತ್ತೆ ವಸಂತಕಾಲದಂತೆ ಕಳೆಕಟ್ಟಲಿದೆ. ಇಷ್ಟು ದಿನ ನಿಮ್ಮನ್ನು ಅಳಿಸಿದ ಶತ್ರುಗಳು ಈಗ ನಿಮ್ಮನ್ನು ನೋಡಿ ಅಳುತ್ತಾರೆ. ನೀವು ಮಾತ್ರ ರಾಜಭೋಗಗಳನ್ನು ಅನುಭವಿಸುತ್ತೀರಿ. ಈ ಅವಧಿಯಲ್ಲಿ ಅಥವಾ ಕಳೆದ ಕೆಲವು ವರ್ಷಗಳಿಂದ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಬಾರದೆ ರಕರಕದ ಜ್ಯೋತಿಷ್ಯ ಸಂದೇಶಗಳನ್ನು ಕೇಳಿ ಬೇಸರವಾಗಿರಬಹುದು. ಆದರೆ ನಿಮ್ಮ ಒಳ್ಳೆಯ ಕೆಲಸಗಳು ಭಗವಂತನಿಗೆ ಮಾಡುವ ಸೇವೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಎಂಬ ಸತ್ಯವನ್ನು ಗಮನಿಸಿ. ಯಾರ ಜಾತಕ ಫಲಗಳು ಅವರಿಗೆ ಇರುತ್ತವೆ. ಆದ್ದರಿಂದ ರಾಶಿಫಲಗಳನ್ನು ಪೂರ್ತಿಯಾಗಿ ಹಾಗೆಯೇ ತೆಗೆದುಕೊಂಡು ಆತಂಕಪಡಬೇಡಿ. ಇನ್ನು ಈ ಜುಲೈ 25ರಿಂದ 30ರವರೆಗೆ ಕುಜಗ್ರಹವು ನಿಮಗೆ ಅಪಾರವಾದ ಹೋರಾಟದ ಮನೋಭಾವವನ್ನು ನೀಡಿ ನಿಮ್ಮನ್ನು ಕಿರಿಕಿರಿಗೊಳಿಸಿದ ಶತ್ರುಗಳ ಆಟವನ್ನು ಕಟ್ಟಿಹಾಕುತ್ತಿದ್ದಾನೆ. ನಿಮ್ಮ ಮುಂದೆ ಅವರು ತಲೆಬಾಗುವಂತೆ ಮಾಡುತ್ತಿದ್ದಾನೆ. ಹಾಗೆಯೇ ಗುರುವಿನ ಅನುಗ್ರಹದಿಂದ ನಿಮಗೆ ಬರಬೇಕಾಗಿದ್ದ ಹಳೆಯ ಬಾಕಿ ಅಥವಾ ವಿಮೆ, ಇನ್ಶೂರೆನ್ಸ್ ಹಣ ಅಕಸ್ಮಾತ್ತಾಗಿ ಕೈಸೇರಿ ಪ್ರತಿಯೊಂದು ಕಷ್ಟದಲ್ಲೂ ದೈವಿಕ ರಕ್ಷಣೆ ಸಿಗುತ್ತದೆ. ಇನ್ನೊಂದೆಡೆ ಕೇತುವಿನ ಪ್ರಭಾವದಿಂದ ಒಳ್ಳೆಯದು ನಡೆದರೂ ನನಗೆ ಅಷ್ಟೊಂದು ಅದೃಷ್ಟ ಇರುತ್ತಾ ಎಂಬ ಸಣ್ಣ ಆತ್ಮನ್ಯೂನತಾ ಭಾವನೆ, ತಂದೆಯೊಂದಿಗೆ ಸಣ್ಣಪುಟ್ಟ ಮನಸ್ತಾಪಗಳಿದ್ದರೂ ಶನಿ ಸಂಚಾರದಿಂದಾಗಿ ಮನೆಯಲ್ಲಿ ಸಣ್ಣಪುಟ್ಟ ರಿಪೇರಿ ಅಥವಾ ಹೊಂದಾಣಿಕೆಗಳನ್ನು ಹೊರತುಪಡಿಸಿ ದೊಡ್ಡ ಸಮಸ್ಯೆಗಳಿರುವುದಿಲ್ಲ. ಆದರೆ ನೀವು ಪಟ್ಟ ಕಷ್ಟಗಳು ಒಂದೆರಡಲ್ಲ. ಇಷ್ಟೆಲ್ಲಾ ಕಷ್ಟಗಳು ಎದುರಾದರೂ ನೀವು ಭಗವಂತನ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೈಬಿಡಲಿಲ್ಲ. ಎಂದೋ ಒಂದು ದಿನ ಪರಿಸ್ಥಿತಿ ಬದಲಾಗುತ್ತದೆ ಎಂದು ಕಾಯುತ್ತಿದ್ದೀರಿ. ಬೋತ್ ಇದೆ ಎಂದು ದೈವಾನುಗ್ರಹಕ್ಕೆ ಪಾತ್ರರಾಗಲು ಮೊದಲ ಮೆಟ್ಟಿಲಾಗಿದೆ. ನೀವು ಯಾವುದಕ್ಕಾಗಿ ಕಣ್ಣಲ್ಲಿ ಎಣ್ಣೆ ಬಿಟ್ಟುಕೊಂಡು ಕಾಯುತ್ತಿದ್ದಿರೋ ಅದೇ ಸಮಯವನ್ನು ಭಗವಂತ ನಿಮ್ಮ ಮುಂದೆ ತಂದಿದ್ದಾನೆ. ಸಾಕ್ಷಾತ್ ಪರಮೇಶ್ವರನೇ ನಿಮ್ಮ ವಿಷಯದಲ್ಲಿ ಸಂಚಲನಾತ್ಮಕ ನಿರ್ಧಾರಗಳನ್ನು ಜಾರಿಗೆ ತರಲಿದ್ದಾನೆ. ಪ್ರಪಂಚವನ್ನೇ ಬದಲಾಯಿಸುವ ಆಲೋಚನಾ ವಿಧಾನ ಹೆಚ್ಚಾಗುವಂತೆ ಭಗವಂತ ನಿಮ್ಮ ಬುದ್ಧಿವಂತಿಕೆಯನ್ನು ಅಪಾರವಾಗಿ ಹೆಚ್ಚಿಸಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಶನಿದೇವನು ಅತ್ಯಂತ ಬಲವಂತನಾಗಿದ್ದಾನೆ. ಆದ್ದರಿಂದ ಈ ಅವಧಿಯಲ್ಲಿ ಶತ್ರುಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಂಡರೆ ಇನ್ನು ನಿಮ್ಮನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಯಶಸ್ಸು ಪ್ರಪಂಚದಾದ್ಯಂತ ಮಾರ್ಧನಿಸಲಿದೆ. ಯಾರೈತೆ ನಿಮ್ಮಿಂದ ಸಾಧ್ಯವಿಲ್ಲ ಎಂದರೋ ಅವರೇ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವಂತೆ ಬೆಳೆಯುವುದೇ ನಿಜವಾದ ಸೇಡು. ಅಂದರೆ ಯಶಸ್ಸಿನಿಂದ ಉತ್ತರಿಸುವುದು ಎಂದರೆ ಇದೇ. ಬರಲಿರುವ ಈ ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದವು. ಇಷ್ಟು ದಿನ ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ಪೂರ್ಣ ಉತ್ತರ ಸಿಗುವ ಸಮಯವೂ ಬಂದಿದೆ. ಆದ್ದರಿಂದ ಈ ಅದ್ಭುತ ಸಮಯವನ್ನು ಆನಂದವಾಗಿ ಸ್ವಾಗತಿಸಿ. ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನೋಡುವ ಶತ್ರುಗಳು ಎಂದಿಗೂ ನೇರವಾಗಿ ಯುದ್ಧಕ್ಕೆ ಬರುವುದಿಲ್ಲ. ಪೊದೆಯಲ್ಲಿ ಅಡಗಿರುವ ವಿಷಸರ್ಪದಂತೆ ಸಮಯಕ್ಕಾಗಿ ಕಾಯುತ್ತಾ ಬೆನ್ನಿಗೆ ಚೂರಿ ಹಾಕುವ ಜಾತಿಯವರು. ಕಳೆದ ಕೆಲವು ತಿಂಗಳುಗಳಿಂದ ಅವರು ನಿಮ್ಮ ಮೇಲೆ ರಹಸ್ಯವಾಗಿ ಕೆಲವು ದುಷ್ಟ ಪ್ರಯೋಗಗಳು, ತಂತ್ರಮಂತ್ರಗಳು ಅಥವಾ ವಶೀಕರಣದಂತಹ ಕ್ಷುದ್ರ ಶಕ್ತಿಗಳ ಪ್ರಯೋಗಗಳನ್ನು ಮಾಡುತ್ತಿರಬಹುದು. ನೀವು ಹಗಲು ರಾತ್ರಿ ಕತ್ತೆಯಂತೆ ಕಷ್ಟಪಡುತ್ತಿದ್ದರೂ ನಿರೀಕ್ಷಿತ ಫಲ ಸಿಗದೆ ಕೇವಲ ಒತ್ತಡ ಮಾತ್ರ ಉಳಿಯುತ್ತಿರುತ್ತದೆ. ಎಷ್ಟೋ ದಿನಗಳಿಂದ ಅದೃಷ್ಟದ ಮಧ್ಯೆ ಬದುಕಬೇಕಿದ್ದ ನೀವು ಇಂತಹ ತೊಂದರೆಗಳನ್ನು ಎದುರಿಸುತ್ತಿದ್ದರೂ ಇನ್ಮುಂದೆ ಆ ಬಂಧನಗಳೆಲ್ಲಕ್ಕೂ ಸ್ವಯಂ ಭಗವಂತನೇ ದಿವ್ಯವಾದ ಪರಿಹಾರ ತೋರಿಸಲಿದ್ದಾನೆ. ನಿಮ್ಮ ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಎಂದರೆ, ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ಕೈಗೆ ಯಾವುದೇ ಪ್ರತಿಫಲ ಸಿಗದೆ ಕೈಗಳು ಖಾಲಿಯಾಗುತ್ತಿವೆ. ಇದಕ್ಕೆ ಕಾರಣ ನಿಮ್ಮ ಶತ್ರುಗಳು ನಿಮ್ಮ ಅಭಿವೃದ್ಧಿಯನ್ನು ಸಹಿಸದೆ ನಿಮ್ಮ ಮೇಲೆ ಪ್ರಯೋಗಿಸುತ್ತಿರುವ ದುಷ್ಟಶಕ್ತಿಗಳೇ ಎಂದು ಹೇಳಬಹುದು. ಈ ಬದಲಾವಣೆಗಳಿಂದಾಗಿ ನೀವು ಒಂದೇ ಬಾರಿಗೆ ಪರಿಸ್ಥಿತಿ ಉಲ್ಟಾ ಆಗುವುದನ್ನು ನೋಡಿ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದೀರಿ. ನಿಮ್ಮ ಜೀವನವೇ ತಲೆಕೆಳಗಾದಂತೆ ಭಾವಿಸುತ್ತಾ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ ಕಣ್ಣ ಮುಂದೆಯೇ ನಾಶವಾಗುತ್ತಿದೆ ಎಂದು ಕುಗ್ಗಿ ಹೋಗುತ್ತಿದ್ದೀರಿ. ಅಸಲಿಗೆ ಇದೆಲ್ಲವೂ ಯಾಕೆ ನಡೆಯುತ್ತಿದೆ ಎಂದು ನೀವು ಯೋಚಿಸಬಹುದು. ಇದೆಲ್ಲವೂ ಕೇವಲ ದೇವರ ದಯೆ ಇಲ್ಲವೆಂದೋ ಅಥವಾ ಕೇವಲ ನಮ್ಮ ಕರ್ಮಫಲ ಎಂದೋ ಸಮಜಾಯಿಷಿ ಕೊಟ್ಟುಕೊಳ್ಳುತ್ತಿರುತ್ತೀರಿ. ಆದರೆ ಕೇವಲ ಕರ್ಮಫಲಗಳು ಮಾತ್ರವೇ ಮನುಷ್ಯನನ್ನು ಇಷ್ಟೊಂದು ಬೆನ್ನಟ್ಟಿ ಕುಗ್ಗಿಸಲು ಸಾಧ್ಯವಿಲ್ಲ. ಅಸಲಿ ಸತ್ಯವೇನೆಂದರೆ, ನಿಮ್ಮ ಸುತ್ತಲೇ ಇರುತ್ತಾ
ನಿಮ್ಮೊಂದಿಗೆ ಓಡಾಡುವ ನಿಮ್ಮ ಸ್ವಂತ ಜನರೇ, ನಿಮ್ಮ ಆತ್ಮೀಯರೇ ನಿಮ್ಮ ಜೀವನದಲ್ಲಿ ವಿಷವನ್ನು ತುಂಬುತ್ತಿದ್ದಾರೆ. ನೀವು ಸಂತೋಷವಾಗಿದ್ದರೆ ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನೀವು ಬೆಳೆಯುತ್ತಿದ್ದರೆ ಅವರ ಕಣ್ಣು ಉರಿಯುತ್ತಿದೆ. ನಿಮಗಷ್ಟೇ ಸಮಾನವಾಗಿ ಅವರು ಬೆಳೆಯಲಾಗದೆ ನಿಮ್ಮ ಪ್ರಗತಿಯನ್ನು ತಡೆಯಲು ಕ್ಷುದ್ರ ಕೆಲಸಗಳನ್ನು ಮಾಡಿಸಲು ಸಹ ಹಿಂಜರಿಯುತ್ತಿಲ್ಲ. ನಿಮ್ಮ ಅದೃಷ್ಟವನ್ನು, ನಿಮ್ಮ ಸಂತೋಷವನ್ನು ಅವರು ಹೀಗೆ ಕಟ್ಟಿಹಾಕಿದ್ದರಿಂದಲೇ ನೀವು ಎಷ್ಟೇ ಪ್ರಯತ್ನಪಟ್ಟರೂ ಆ ಕೆಲಸಗಳು ಮಧ್ಯದಲ್ಲೇ ನಿಂತು ಹೋಗುತ್ತಿವೆ. ನಾವು ಹೇಗೆ, ಎಷ್ಟು ಕಾಲ ಹೆದರಿಕೊಂಡು ಅಡಗಿ ಕುಳಿತುಕೊಳ್ಳುವುದು ಎಂದು ನಿಮ್ಮಲ್ಲೇ ನೀವು ಕೊರಗುತ್ತಾ ಒಂದೇ ಒಂದು ಹೆಜ್ಜೆಯನ್ನು ಮುಂದೆ ಇಡಲಾಗುತ್ತಿಲ್ಲ. ನಿಮಗೆ ಎಷ್ಟೋ ಕನಸುಗಳಿವೆ. ನೀವು ಕೋಟ್ಯಾಧಿಪತಿಯಾಗಬೇಕು, ಶತ್ರುಗಳ ಮುಂದೆ ಗಂಭೀರವಾಗಿ ಇರಬೇಕು ಎಂದು ಕನಸು ಕಂಡಿದ್ದೀರಿ. ಆದರೆ ಇದಕ್ಕೆ ಒಂದು ಶಕ್ತಿಶಾಲಿ ಮಾರ್ಗವಿದೆ. ಶತ್ರುಗಳನ್ನು ಹೇಗೆ ಗುರುತಿಸಬೇಕು, ಅವರ ತಂತ್ರ ಮಂತ್ರಗಳಿಂದ ನಿಮ್ಮನ್ನು ನೀವು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಸಂಪೂರ್ಣ ವಿಷಯಗಳನ್ನು ಈಗ ನಾವು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಿಮಗಿರುವ ಒಂದು ಬಲಹೀನತೆ ಏನೆಂದರೆ ಎದುರಿನವರನ್ನು ಬೇಗನೆ ನಂಬಿಬಿಡುತ್ತೀರಿ. ಗತಕಾಲದಲ್ಲಿ ನಡೆದ ಕಹಿ ಅನುಭವಗಳ ಮೂಲಕ ಎಷ್ಟೋ ವಿಷಯಗಳನ್ನು ಕಲಿತಿದ್ದರೂ ಸಹ ಈ ಸ್ವಭಾವ ಬದಲಾಗಿಲ್ಲ. ಆದ್ದರಿಂದ ಯಾರನ್ನೇ ಆಗಲಿ ನಂಬುವ ಮೊದಲು 1ಕ್ಕೆ 10 ಬಾರಿ ಯೋಚಿಸಿ. ನಿಮ್ಮ ಸುತ್ತಲಿರುವ ಶತ್ರುಗಳನ್ನು ಹುಡುಕಲು ಯಾರೂ ಬರುವುದಿಲ್ಲ. ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳಬೇಕು. ನೀವೇ ಜಾಗರೂಕರಾಗಿರಬೇಕು. ಈಗ ಕೆಲವು ರೀತಿಯ ಸಂಕೇತಗಳನ್ನು ಹೇಳುತ್ತೇನೆ. ಅವುಗಳಲ್ಲಿ ಕನಿಷ್ಠ 2 ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ಯಾರೋ ನಿಮಗೆ ವಿರುದ್ಧವಾಗಿ ಸಂಚು ಮಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಮೊದಲನೇ ಸಂಕೇತವೆಂದರೆ ನಿಮ್ಮ ಹೆಸರನ್ನು ನೆನೆಸಿಕೊಳ್ಳುತ್ತಾ ಯಾರಾದರೂ ಪದೇ ಪದೇ ಸೀನುವುದು ಅಥವಾ ನಿಮಗೆ ಒಂದೇ ಬಾರಿಗೆ ವಿಪರೀತ ಚಳಿ ಎನಿಸುವುದು. ನೀವು ಯಾವುದಾದರೂ ಸಮಾರಂಭದಲ್ಲಿದ್ದಾಗ, ಸಂಬಂಧಿಕರ ಮನೆಯಲ್ಲಿದ್ದಾಗ ಅಥವಾ ನೆರೆಹೊರೆಯವರೊಂದಿಗೆ ಮಾತನಾಡುತ್ತಿರುವಾಗ ನಿಮ್ಮ ಹೆಸರು ಬಂದಾಗ ಹೀಗೆ ನಡೆದರೆ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ಇದು ಪ್ರಕೃತಿ ನೀಡುತ್ತಿರುವ ಎಚ್ಚರಿಕೆ. ಮತ್ತೊಂದು ಸಂಕೇತವೆಂದರೆ ನಿಮ್ಮ ಕಾಲುಗಳು ಯಾವಾಗಲೂ ಭಾರವಾಗಿ ಅನಿಸುವುದು. ನಿಮ್ಮ ಕನಸಿನಲ್ಲಿ ಪದೇ ಪದೇ ಕತ್ತಲೆ, ರಭಸವಾಗಿ ಹರಿಯುವ ನದಿ ಅಥವಾ ಸ್ಮಶಾನದಂತಹವು ಕಾಣಿಸಿದರೆ ದುಷ್ಟಶಕ್ತಿಗಳು ನಿಮ್ಮ ಪ್ರಯಾಣಕ್ಕೆ ತಡೆಯೊಡ್ಡಲು ನೋಡುತ್ತಿವೆ ಎಂದು ನೆನಪಿಟ್ಟುಕೊಳ್ಳಿ. ಇನ್ನೊಂದು ಸಂಕೇತವೆಂದರೆ ಯಾವುದೇ ಕಾರಣವಿಲ್ಲದೆ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಮುಖ ನಿಮ್ಮ ಮನಸ್ಸಿನಲ್ಲಿ ಪದೇ ಪದೇ ಸುಳಿದಾಡುವುದು, ಅಥವಾ ಅವರೊಂದಿಗೆ ನಿಮಗೆ ಯಾವುದೇ ಜಗಳವಿಲ್ಲದಿದ್ದರೂ ಅವರನ್ನು ನೋಡಿದ್ರೆ ಕೆಟ್ಟದ್ದು ನಡೆಯುತ್ತದೆ ಎಂಬ ಅನುಮಾನ ಬರುವುದು. ಇವೆಲ್ಲವೂ ನೀವು ಜಾಗರೂಕರಾಗಿ ಗಮನಿಸಬೇಕಾದ ವಿಷಯಗಳು. ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆಗೆಚ್ಚು ಪಡುವ ಕೆಲವು ವ್ಯಕ್ತಿಗಳು ನಿಮ್ಮ ಮೇಲೆ ದುಷ್ಟ ಪ್ರಯೋಗಗಳನ್ನು ಮಾಡಿಸುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಅಂತಹ ಸಂಕೇತಗಳು ಕಾಣಿಸಿದರೆ ತಕ್ಷಣವೇ ಅಲ್ಲಿಂದ ಹೊರಟು ಬನ್ನಿ. ಆದರೆ ಹೆದರುವ ಅಗತ್ಯವೇನೂ ಇಲ್ಲ. ಪರಮೇಶ್ವರ ಮತ್ತು ಪಾರ್ವತಿ ದೇವಿಯ ರಕ್ಷಾ ಕವಚ ನಿಮ್ಮ ಮೇಲಿರಲಿದೆ. ಸೂರ್ಯ, ಚಂದ್ರ ಹಾಗೂ ಸುತ್ತಮುತ್ತಲಿರುವ ದೈವಿಕ ಶಕ್ತಿಗಳೆಲ್ಲವೂ ನಿಮ್ಮನ್ನು ಕಾಪಾಡುತ್ತವೆ. ಆದ್ದರಿಂದ ನಿಮ್ಮ ಅಂತರಾತ್ಮ ಹೇಳುವ ಮಾತನ್ನು ನಿರ್ಲಕ್ಷಿಸಬೇಡಿ. ಶತ್ರುಗಳಿಂದ ಯಾವುದೇ ಅಪಾಯ ಬಾರದಿರಲು ಮನೆಯಿಂದ ಹೊರಡುವ ಮೊದಲು ಮನಸ್ಸಿನಲ್ಲಿ ಓಂ ಶಿವಾಯ ನಮಸ್ತುಭ್ಯಂ ಎಂಬ ಮಂತ್ರವನ್ನು 5 ಬಾರಿ ಅಥವಾ ಓಂ ಹನುಮತೆ ನಮ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ ಹೆಜ್ಜೆ ಮುಂದೆ ಇಡಿ. ಪ್ರಪಂಚದ ಯಾವುದೇ ಶಕ್ತಿಯೂ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಇನ್ನು ಈ 4 ದಿನಗಳಲ್ಲಿ ನಿಮ್ಮ ಜಾತಕದಲ್ಲಿ ಅತ್ಯಂತ ಅದ್ಭುತವಾದ ಮಂಗಳಕರ ಯೋಗವಿರಲಿದೆ. ಇಷ್ಟು ದಿನ ನೀವು ಯಾವುದಕ್ಕಾಗಿ ತಪಸ್ಸು ಮಾಡಿದ್ದಿರೋ ಆ ಅದೃಷ್ಟ ನಿಮ್ಮ ಬಾಗಿಲು ತಟ್ಟಲಿದೆ. ಜೀವನದಲ್ಲಿದ್ದ ಅಡೆತಡೆಗಳು ಒಂದೊಂದಾಗಿ ತೊಲಗಿ ಹೋಗಲಿವೆ. ಮುಖ್ಯವಾಗಿ ಎಲ್ಲಾದರೂ ಸರ್ಕಾರಿ ಕೆಲಸಗಳಲ್ಲಿ ನಿಂತು ಹೋಗಿದ್ದ ಹಣ ಅಥವಾ ಯಾರಿಗಾದರೂ ಸಾಲ ಕೊಟ್ಟು ಅದು ಹಿಂತಿರುಗಿ ಬಾರದೆ ಕಷ್ಟಪಡುತ್ತಿದ್ದರೆ ಆ ಹಣ ಈಗ ನಿಮ್ಮ ಕೈಸೇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ನಿಮ್ಮ ಶತ್ರುಗಳ ಆಟ ನಡೆಯುವುದಿಲ್ಲ. ಅವರ ಮೇಲೆ ನೀವು ವಿಜಯ ಸಾಧಿಸುತ್ತೀರಿ. ಸಮಾಜದಲ್ಲಿ ಗೌರವ ಮರ್ಯಾದೆಗಳು ಹೆಚ್ಚಾಗುತ್ತವೆ. ಉದ್ಯೋಗ ಬದಲಾಯಿಸಲು ಬಯಸುವವರಿಗೂ, ಕೋರ್ಟ್ ಕೇಸುಗಳು ಮತ್ತು ವಿವಾದಗಳಿಂದ ಬಳಲುತ್ತಿರುವವರಿಗೂ ದೈವಿಕ ಶಕ್ತಿ ಬೆಂಬಲವಾಗಿ ನಿಲ್ಲಲಿದೆ. ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ದೂರವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ಚಿನ್ನವಾಗಲಿದೆ. ಶತ್ರುಗಳ ಪ್ರಯೋಗಗಳಿಂದ ಸಂಪೂರ್ಣವಾಗಿ ಹೊರಬರಲು ಬುಧವಾರ ಅಥವಾ ಶನಿವಾರ ಸೂರ್ಯಾಸ್ತಮಯದ ನಂತರ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದು ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆ ಹೊಯ್ದು ದೀಪ ಸಿದ್ಧಪಡಿಸಿ ಆ ಹಣತೆಯ ಮೇಲೆ ಅರಿಶಿನದಿಂದ ಓಂ ನಮಃ ಶಿವಾಯ ಎಂದು ಬರೆಯಿರಿ. ನಂತರ 1 ನಿಂಬೆಹಣ್ಣನ್ನು ತೆಗೆದುಕೊಂಡು ದೃಷ್ಟಿ ತೆಗೆದು ಆ ದೀಪವನ್ನು ಬೆಳಗಿಸಿ, ನನ್ನನ್ನು ಯಾರು ತಡೆಯುತ್ತಿದ್ದಾರೋ ಅವರ ಶಕ್ತಿಯನ್ನು ಅಡಗಿಸು, ನನಗೆ ದೈವಿಕ ರಕ್ಷಣೆ ಸಿಗಲಿ ಎಂದು ಮನಸ್ಫೂರ್ತಿಯಾಗಿ ಬೇಡಿಕೊಳ್ಳಿ. ಆನಂತರ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ 3 ರಸ್ತೆಗಳು ಕೂಡುವ ಜಾಗದಲ್ಲಿ ಬಿಟ್ಟು ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಬನ್ನಿ. ಈ ಪರಿಹಾರ ಮಾಡುವಾಗ ಯಾರೂ ನೋಡಬಾರದು ಮತ್ತು ಯಾರೂ ಮಾತನಾಡಿಸಬಾರದು. ಈ ಪರಿಹಾರ ಮಾಡಿದ ಕೆಲವು ದಿನಗಳಲ್ಲೇ ನಿಮ್ಮ ಜೀವನದಲ್ಲಿ ನಡೆಯುವ ಅದ್ಭುತವನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಿ. ಆಗ ನೀವೇ ಅನ್ನುತ್ತೀರಿ, ನಿಜವಾಗಿಯೂ ಈ ಪರಿಹಾರ ನನ್ನ ಜೀವನವನ್ನೇ ಬದಲಾಯಿಸಿತು ಎಂದು. ನಿಮ್ಮ ಮೇಲೆ ನಂಬಿಕೆ ಇಡಿ
ಭಗವಂತನ ಮೇಲೂ ನಂಬಿಕೆ ಇಟ್ಟು ಈ ಸಣ್ಣ ಪರಿಹಾರವನ್ನು ಮಾಡಿ ನೋಡಿ. ಹಾಗೆಯೇ ಇನ್ನೂ ಹೇಳಬೇಕೆಂದರೆ, ಈ 4 ದಿನಗಳಲ್ಲಿ ನಿಮ್ಮ ಮನೆ ಮತ್ತು ಕುಟುಂಬದ ಮೇಲೆ ದೈವಿಕ ಆಶೀರ್ವಾದ ಹೆಚ್ಚಾಗಿ ಕಾಣಿಸುತ್ತಿರುವುದರಿಂದ ದೇವರ ಮುಂದೆ ತಪ್ಪದೇ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪಾರಾಧನೆ ಮಾಡಿ. ಹಾಗೆಯೇ ಒಂದು ಸಣ್ಣ ವಸ್ತುವನ್ನು ಕೈಯಲ್ಲಿಟ್ಟುಕೊಂಡು ಹೊರಗಡೆ ಹೋದರೆ ಭಗವಂತನ ಅದ್ಭುತ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಿದ್ದೆವಲ್ಲವೇ? ಹಾಗಾದರೆ ಯಾವ ವಸ್ತುವನ್ನು ನಿಮ್ಮ ಜೇಬಿನಲ್ಲಿಟ್ಟುಕೊಳ್ಳಬೇಕು ಎಂದು ತಿಳಿದುಕೊಂಡರೆ ನಿಜವಾಗಿಯೂ ಆಶ್ಚರ್ಯಪಡುತ್ತೀರಿ. ಈ 4 ದಿನಗಳಲ್ಲಿ ಅಮ್ಮನವರಿಗೆ ಕುಂಕುಮ ಪೂಜೆ ಮಾಡಿ. ದುರ್ಗಾದೇವಿ ಅಥವಾ ಮಹಾಲಕ್ಷ್ಮೀ ದೇವಿ, ಹೀಗೆ ಯಾರೇ ಆಗಲಿ, ಅಮ್ಮನವರ ಮೂರ್ತಿಗೆ ಕುಂಕುಮಾರ್ಚನೆ ಮಾಡಿ ಪೂಜೆ ಮುಗಿದ ನಂತರ ಆ ಕುಂಕುಮವನ್ನು ಹಣೆಗೆ ಧರಿಸಿ. ನಂತರ ಒಂದು ಸಣ್ಣ ಬಿಳಿ ಕಾಗದವನ್ನು ತೆಗೆದುಕೊಂಡು 1 ಚಿಟಿಕೆ ಕುಂಕುಮವನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಡಚಿ ಜೇಬಿನಲ್ಲಿಟ್ಟುಕೊಳ್ಳಿ. ಮನಸ್ಫೂರ್ತಿಯಾಗಿ ಅಮ್ಮನವರಿಗೆ ನಮಸ್ಕರಿಸಿ. ಈ ಕುಂಕುಮವೇ ನಿಮ್ಮ ರಕ್ಷೆ. ಅದರೊಂದಿಗೆ ಪಚ್ಚಕರ್ಪೂರ ಅಥವಾ ಸಾಮಾನ್ಯ ಕರ್ಪೂರ ಹಾಗೂ 2 ಲವಂಗಗಳನ್ನು ಸಹ ಆ ಬಿಳಿ ಕಾಗದದಲ್ಲಿ ಹಾಕಿ ಮಡಚಿ ಜೇಬಿನಲ್ಲಿಟ್ಟುಕೊಳ್ಳಿ. ಮನಸ್ಫೂರ್ತಿಯಾಗಿ ಅಮ್ಮನವರಲ್ಲಿ ಬೇಡಿಕೊಳ್ಳಿ, ನಾನು ಹೊರಗೆ ಹೋದಾಗ ಮತ್ತು ಒಳಗೆ ಬರುವಾಗ ನನ್ನನ್ನು ಕಾಪಾಡುತ್ತಾಯೇ, ನಾನು ಅಂದುಕೊಂಡ ಕೆಲಸಗಳೆಲ್ಲವೂ ಯಶಸ್ವಿಯಾಗುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾ ಈ ಕುಂಕುಮವನ್ನು 4 ದಿನಗಳ ಕಾಲ ನಿಮ್ಮ ಜೇಬಿನಲ್ಲೇ ಇಟ್ಟುಕೊಳ್ಳಿ. ಇಷ್ಟು ದಿನ ನೀವು ಪಟ್ಟ ಕಷ್ಟಗಳಿಗೆ, ಅನುಭವಿಸಿದ ಅವಮಾನಗಳಿಗೆ ತೆರೆಬಿದ್ದು ಈ ತಿಂಗಳು ನಿಮ್ಮನ್ನು ನೀವು ನಿರೂಪಿಸಿಕೊಂಡು ಅದ್ಭುತ ವಿಜಯಗಳನ್ನು ಪಡೆಯುವ ತಿಂಗಳಾಗಿ ಬದಲಾಗುತ್ತದೆ. ಆದ್ದರಿಂದ ನಂಬಿಕೆಯಿಂದ ಮುನ್ನಡೆಯಿರಿ. ಈ ರಾಶಿ ಭವಿಷ್ಯ ನಿಮಗೆ ಸೂಕ್ತವೆನಿಸಿದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.